ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಯ ಹೇಳಿಕೆ, ಪೊಲೀಸರ ಚಾರ್ಜ್ ಶೀಟು, ಅದರ ಪರಿಶೀಲನೆ, ಸಾಕ್ಷಿಗಳು, ಈ ಪೊಲೀಸರ ವರದಿಗಳು ಎಲ್ಲವೂ ಪ್ರಭಾವಿಗಳ ಸ್ವಾಮೀಜಿಗಳ ಕೈಗೆ ಸಿಕ್ಕಿ ಆಚೀಚೆ ಆಗೋಕ್ಕೆ ಎಷ್ಟೊತ್ತು ಬೇಕು. ಈ ಕೇಸ್ನಲ್ಲಿ ಕೂಡ ಆಗಿರೋದು ಹೀಗೆ ಅಂತ ಇಡೀ ರಾಜ್ಯನೇ ಮಾತಾಡ್ಕೊತಾ ಇದೆ. ಹೀಗೆ ಎರಡೆರಡು ಕೇಸ್ಗಳಲ್ಲಿ ಫಿಟ್ ಆಗಿದ್ದ ಮುರುಘಾ ಮಠದ ಸ್ವಾಮೀಜಿಯವರು 2022ರಿಂದಲೂ ಜೈಲಿನಲ್ಲೇ ಇದ್ರ. ಸ್ನೇಹಿತರೆ ನಮಸ್ತೆ, ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂಹಾಜಿ. ಮುರುಘಾ ಮಠದ ಸ್ವಾಮೀಜಿ ನಿರ್ದೋಷಿ. ಸ್ವಾಮೀಜಿ ಯಾವ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿದ್ದಕ್ಕೆ ಸಾಕ್ಷಿ ಕೂಡ ಇಲ್ಲ. ಸಾಕ್ಷಿ ಹೇಳಬೇಕಾಗಿದ್ದಂಥ 19 ಜನ ಹುಡುಗಿಯರು ಆ ಕೃತ್ಯ ನಡೆದೇ ಇಲ್ಲ ಅಂತೇಳಿ ಸಾಕ್ಷಿ ಹೇಳಿದ್ದಾರೆ. ಅಲ್ಲಿಗೆ ಫೋಕ್ಸೋ ಕೇಸು, ಅದರಲ್ಲೂ ಪ್ರತಿಷ್ಠಿತವಾದ ಸ್ವಾಮೀಜಿಯೊಬ್ಬರ ಮೇಲಿದ್ದ ಅತ್ಯಾಚಾರದ ಕೇಸು ಖುಲಾಸೆಯಾಗಿ ಹೋಗಿದೆ. ಮಠ ಹಾಗೂ ಅದರ ಪ್ರಭಾವ ಗೊತ್ತಿದ್ದವರಿಗೆ ಸಾಕ್ಷಿಗಳನ್ನು ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಕೇಸ್ ಗೆಲ್ಲೋದು ಕಷ್ಟದ ವಿಚಾರವೇನಲ್ಲ. ಒಬ್ಬ ಪ್ರಭಾವಿ ಸ್ವಾಮೀಜಿ ಕೇಸೊಂದರಲ್ಲಿ ಜೈಲಿನೊಳಗೆ ಇದ್ದಾನೆ ಅಂತಂದಾಗ ಆತನನ್ನು ಆಚೆ ತರೋದಕ್ಕೆ ಇಡೀ ಮಠದ ಹಾಗೂ ಆ ಮಠದ ಭಕ್ತಾದಿಗಳು ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇರ್ತಾರೆ. ಅಂಥದ್ರಲ್ಲಿ ಅದೇ ಊರಿನ ಏನೇನೂ ಪ್ರಭಾವ ಇಲ್ಲದ ಸಾಮಾನ್ಯ ಕುಟುಂಬದ 19 ಜನ ಹೆಣ್ಣು ಮಕ್ಕಳು ಆ ಸಾಕ್ಷಿಗಳನ್ನು ತಮಗೆ ಬೇಕಾದಂತೆ ತಿರ್ಚೋದು ಎಷ್ಟು ದಿಕ್ಕ ಕೆಲಸ ಹೇಳಿ. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಯ ಹೇಳಿಕೆ, ಪೊಲೀಸರ ಚಾರ್ಜ್ ಶೀಟು, ಅದರ ಪರಿಶೀಲನೆ, ಸಾಕ್ಷಿಗಳು, ಈ ಪೊಲೀಸರ ವರದಿಗಳು ಎಲ್ಲವೂ ಪ್ರಭಾವಿಗಳ ಸ್ವಾಮೀಜಿಗಳ ಕೈಗೆ ಸಿಕ್ಕಿ ಆಚೀಚೆ ಆಗೋಕ್ಕೆ ಎಷ್ಟೊತ್ತು ಬೇಕು. ಈ ಕೇಸ್ನಲ್ಲಿ ಕೂಡ ಆಗಿರೋದು ಹೀಗೆ ಅಂತ ಇಡೀ ರಾಜ್ಯನೇ ಮಾತಾಡ್ಕೊತಾ ಇದೆ. ಇದರ ನಂತರ ಮತ್ತೆ ಮೇಲ್ಮನವಿಗೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ಗೆ ಶೋಷಣೆಗೆ ಒಳಗಾದವರು ಇದಾರಲ್ಲ, ಅವರು ಹೋಗ್ಬೋದಾ? ಫೋಕ್ಸೋ ಕೇಸ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ ಅಥವಾ ಇದೇ ಫೈನಲ್ ತೀರ್ಪ ಗೊತ್ತಿಲ್ಲ. ಅಂತೂ ಇಂತೂ ಒಬ್ಬ ಪ್ರಭಾವಿ ಸ್ವಾಮೀಜಿ ನಾನೇನು ಮಾಡೇ ಇಲ್ಲ ಅಂತ ಸಾಬೀತು ಮಾಡಲಿ ಯಶಸ್ವಿಯಾಗಿದ್ದಾರೆ. ಫೋಕ್ಸೋ ಕೇಸು ಅತ್ಯಂತ ಪ್ರಬಲವಾದ ಕೇಸು. ಈ ಕಾಯ್ದೆಯಡಿ ಕೇಸ್ ದಾಖಲಾದರೆ ಆ ಕ್ಷಣದಲ್ಲೇ ಆರೋಪಿಯನ್ನು ವಶಕ್ಕೆ ತೆಗೆದುಕೋಬೋದು ಮತ್ತು ಆರೋಪಿಗೆ ಬೇಲ್ ಸಿಗೋದು ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಸ್ಟ್ರಾಂಗ್ ಈ ಫೋಕ್ಸೋ ಕೇಸು. ಆ ಫೋಕ್ಸೋ ಕೇಸು ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಯವರು ದಾಟ್ಕೊಂಡು ಬಂದಿದ್ದಾರೆ. ಅದು ಕೂಡ ನವೆಂಬರ್ 26 ಏನು ಹೇಳಿ, ಸಂವಿಧಾನದ ದಿವಸ ಅಂತ ಆಚರಣೆ ಮಾಡ್ತೀವಿ. ಆ ಸಂವಿಧಾನದ ಆಚರಣೆಯ ದಿವಸ ಮಠದ ಸ್ವಾಮೀಜಿ ಮತ್ತೆ ಅಧಿಕಾರಕ್ಕೆ ಬಂದು ಕೂತ್ಬಿಟ್ಟಿದ್ದಾರೆ. ಮೊದಲು ಈ ಕೇಸು ಯಾಕಾಗಿತ್ತು, ಎಷ್ಟು ದಿನ ಸ್ವಾಮೀಜಿ ಜೈಲಲ್ಲಿದ್ದರು, ಫೋಕ್ಸೋ ಕೇಸ್ನಲ್ಲಿ ಬಂಧಿತರಾಗಿದ್ದಾರಲ್ಲ ಇವರಿಗೆ ಬೇಲ್ ಸಿಕ್ಕಿದ್ದೇ ಆಗಿದ್ರೆ ಎಷ್ಟು ದಿನ ಆಚೆ ಇದ್ದರು ಇವರು, ಎಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಮುರುಘಾ ಮಠದ ಸ್ವಾಮೀಜಿಯವರ ಮೇಲೆ ಒಂದಲ್ಲ 2 ಫೋಕ್ಸೋ ಕೇಸ್ಗಳಿತ್ತು. ಮೊದಲನೇ ಕೇಸ್ FIR ಸಂಖ್ಯೆ 387/2022. ಆಗಸ್ಟ್ 26, 2022ರಲ್ಲಿ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಆಗಸ್ಟ್ 27ಕ್ಕೆ ಅಂದರೆ ಅದರ ಮಾರನೇ ದಿವಸನೇ ಕೇಸು ಚಿತ್ರದುರ್ಗದ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ಮಠ ನಡೆಸುವ ಅಕ್ಕಮಹಾದೇವಿ, ಅಂದರೆ ಆ ಮುರುಘಾ ಮಠವೇ ನಡೆಸ್ತಕ್ಕಂತಹ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ಹೆಸರು ಅಕ್ಕಮಹಾದೇವಿ ವಸತಿ ನಿಲಯ ಅಂತೇಳಿ. ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥ 15 ಮತ್ತು 16 ವಯಸ್ಸಿನ ಕಿರಿಯ ಹುಡುಗಿಯರನ್ನು 2019ರಿಂದ 2022 ತನಕ ಲೈಂಗಿಕ ದೌರ್ಜನ್ಯಕ್ಕೆ ಸ್ವಾಮೀಜಿ ಒಳಪಡಿಸಿದ್ರು, ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಇತ್ತು. ಇದರಲ್ಲಿ ಫೋಕ್ಸೋ ಕಾಯ್ದೆಯಡಿ IPC ಬಲಾತ್ಕಾರ ಹಾಗೂ ದೌರ್ಜನ್ಯ ಸಂಬಂಧಿತ ವಿವಾದಗಳು, SC/ST ಆ್ಯಕ್ಟು ಮತ್ತು ಧಾರ್ಮಿಕ ಸಂಸ್ಥೆಯ ದುರ್ಬಳಕೆ ಕಾಯ್ದೆಯಡಿ ಈ ಕೇಸು ನೋಂದಣಿ ಆಗಿತ್ತು. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯ ಮೂಲಕ ಹುಡುಗಿಯರು ದೂರು ಆಧರಿಸಿ ದಾಖಲಾಗಿತ್ತು. ಹುಡುಗಿಯರು ಜುಲೈ 2022ರಲ್ಲಿ ಮಠದಿಂದ ತಪ್ಪಿಸ್ಕೊಂಡು ಬಂದು ಆ NGO ಬಳಿ ಬಂದು ಅವ್ರ ದುಃಖವನ್ನು ತೋಡ್ಕೊಂಡಿದ್ದರು. ನೊಂದ ಹೆಣ್ಣು ಮಕ್ಕಳ ಪರವಾಗಿ ಮೊದಲಿನಿಂದಲೂ ಕೆಲಸ ಮಾಡಿಕೊಂಡು ಬರ್ತಿರುವ ಪರಶು ಹಾಗೂ ಸ್ಟ್ಯಾನ್ಲಿ ಅವರ ಮುಂದಾಳತ್ವದ ಒಡನಾಡಿ ಸಂಸ್ಥೆ ನೊಂದ ಶೋಷಿತ ಕಿರಿಯ ವಯಸ್ಸಿನ ಹೆಣ್ಣು ಮಕ್ಕಳು ಬಂದು ತಮಗಾಗಿರುವ ಅನ್ಯಾಯವನ್ನು ಹೇಳ್ಕೊಂಡಾಗ ಅವರು ಕೇಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗೆ ಕೇಸ್ ಕೂಡ ಆಗೋಯ್ತು. ಆ ಕೇಸ್ನಲ್ಲಿ ಶಿವಮೂರ್ತಿ ಮುರುಘಾ ಮಠ ಶರಣರು A1, ಹಾಸ್ಟೆಲ್ ವಾರ್ಡನ್ ರಶ್ಮಿ A2, ಮಠದ ಸೆಕ್ರೆಟರಿ ಪರಮಶಿವಯ್ಯ A3, ಜೂನಿಯರ್ ಪಂಡಿತ್ ಬಸವಾದಿತ್ಯ ಅನ್ನೋರು A4 ಮತ್ತು ವಕೀಲ ಗಂಗಾಧರಯ್ಯ ಅನ್ನೋರು A5. ಒಟ್ಟು 5 ಜನ ಆರೋಪಿಗಳು ಈ ಕೇಸ್ನಲ್ಲಿ. ಪೊಲೀಸ್ ತನಿಖೆಯಲ್ಲಿ 347 ಪುಟಗಳ ಅಂದರೆ 347 ಪುಟಗಳ ಚಾರ್ಜ್ ಶೀಟ್ನ ಪೊಲೀಸ್ನವರು ಸಲ್ಲಿಸ್ತಾರೆ ಅಕ್ಟೋಬರ್ 27, 2022ಕ್ಕೆ. ಇದರಲ್ಲಿ ಸಾಕ್ಷಿಗಳು, ಅವರ ಮಾತುಗಳು, ಎಲ್ಲ ದಾಖಲೆಗಳು ಇರ್ತವೆ. 13 ಸಾಕ್ಷಿಗಳ ಮಾತುಗಳು ಕೂಡ ಚಾರ್ಜ್ ಶೀಟಲ್ಲಿ ಇರ್ತದೆ. ಇದರಲ್ಲಿ ಹುಡುಗಿಯರ ಸಾಕ್ಷಿಗಳು ಬಹಳ ಮುಖ್ಯ. ಆದರೆ ಕೆಲವು ವರದಿಗಳ ಪ್ರಕಾರ ಚಾರ್ಜ್ ಶೀಟ್ನಲ್ಲಿ ಸೇರಿರತಕ್ಕಂಥ 19 ಹುಡುಗಿಯರು ನಂತರ ಅಂದರೆ ಆ ಕೇಸ್ ಟ್ರಯಲ್ ನಡೆಯುವ ಸಮಯದಲ್ಲಿ ಯಾವುದೇ ದೌರ್ಜನ್ಯ ಆಗೇ ಇಲ್ಲ ಅನ್ನುವ ಹೇಳಿಕೆ ಕೊಡ್ತಾರೆ.
ಇದೇ ಈ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟು. ಆ ಸಾಕ್ಷಿಗಳಿಗೆ ಭದ್ರತೆ ಇತ್ತ? ಆ ಸಾಕ್ಷಿಗಳು ಯಾರ ಕೈ ಬೇಕಾದರೂ ಸಿಗೋದಿತ್ತಲ್ವಾ? ಇಲ್ಲೇ ಫೋಕ್ಸೋ ಕೇಸು ಮುಕ್ಕಾಲು ಭಾಗ ಮುಚ್ಚಿ ಬಿದ್ದೋಗಿತ್ತು. ಇನ್ನು ಎರಡನೇ ಕೇಸು FIR ನಂಬರ್ 181/2022. ಅಕ್ಟೋಬರ್ 13, 2022ಕ್ಕೆ ಚಿತ್ರದುರ್ಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಮಠ ನಡೆಸುವ, ಅದೇ ಮೊದಲೇ ಹೇಳಿದ್ವಲ್ಲ, ಹಾಸ್ಟೆಲ್, ಆ ಮುರುಘಾ ಮಠವೇ ನಡೆಸ್ತಾ ಇರ್ತಕ್ಕಂಥ ಅಕ್ಕ ಮಹಾದೇವಿ ವಸತಿ ನಿಲಯ ಅನ್ನುವ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ದಂಥ, ಅಲ್ಲಿ ವಾಸ ಮಾಡಿ ಓದ್ತಾ ಇರ್ತಕ್ಕಂಥ 15 ಮತ್ತು 16 ವರ್ಷದ ವಯಸ್ಸಿನ 2 ಕಿರಿಯ ಹುಡುಗಿಯರಿಗೆ 2019ರಿಂದ 2022 ತನಕ ಲೈಂಗಿಕ ಕಿರುಕುಳವನ್ನು ಸ್ವಾಮೀಜಿ ಕೊಟ್ಟಿದ್ದಾರೆ, ದೌರ್ಜನ್ಯಕ್ಕೆ ಒಳಪಡಿಸಿದ್ದಾರೆ ಅನ್ನೋ ಆರೋಪ. ಇದರಲ್ಲಿ ಫೋಕ್ಸೋ ಕಾಯ್ದೆಯಡಿ ಇವರ ಮೇಲೆ ಮತ್ತೆ ಕೇಸ್ ದಾಖಲಾಗುತ್ತೆ. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯ ಮೂಲಕ ಮತ್ತು ಅದೇ ಮೈಸೂರಿನ ಒಡನಾಡಿ ಸಂಸ್ಥೆಯ ಮೂಲಕ ಹುಡುಗಿಯರು ದೂರ ಆಧರಿಸಿ ದಾಖಲಾಗುತ್ತೆ. ಮೊದಲ ಕೇಸಿನಂತೆಯೇ ಹುಡುಗಿಯರು ಮಠದಿಂದ ತಪ್ಪಿಸ್ಕೊಂಡು ಬಂದು NGOಗೆ ಈ ವಿಷಯ ತಿಳಿಸಿದ್ದಾರೆ. ಹೀಗೆ ಎರಡೆರಡು ಕೇಸ್ಗಳಲ್ಲಿ ಫಿಟ್ ಆಗಿದ್ದ ಮುರುಘಾ ಮಠದ ಸ್ವಾಮೀಜಿಯವರು 2022ರಿಂದಲೂ ಜೈಲಿನಲ್ಲೇ ಇದ್ರ. ಇಷ್ಟು ದಿನ ಜೈಲಿನಲ್ಲಿದ್ದರು, ಎಷ್ಟು ದಿನ ಬೇಲ್ ಮೇಲೆ ಆಚೆ ಇದ್ರು ಅನ್ನೋದನ್ನು ನೋಡೋಣ. ಇದು ಬಹಳ ಮುಖ್ಯ. ಮೊದಲ ಅವಧಿ ಸೆಪ್ಟೆಂಬರ್ 1, 2022, ಅವತ್ತು ಮುರುಘಾ ಮಠದ ಸ್ವಾಮೀಜಿ ಅರೆಸ್ಟ್ ಆಗ್ತಾರೆ. ಅವತ್ತು ಅರೆಸ್ಟ್ ಆಗೋದ್ರಿಂದ ಹಿಡಿದು ನವೆಂಬರ್ 16, 2023ಕ್ಕೆ ಅವ್ರಿಗೆ ಬಿಡುಗಡೆ ಆಗುತ್ತೆ. ಅಂದರೆ ಒಟ್ಟು 441 ದಿವಸ, ಅಂದರೆ 14 ತಿಂಗಳ ಕಾಲ ಅವರು ಜೈಲಲ್ಲಿರ್ತಾರೆ. ಎರಡನೇ ಅವಧಿ ಅಂದರೆ ನವೆಂಬರ್ 20, 2023 ಮತ್ತೆ ಅರೆಸ್ಟ್ ಆದ ಎರಡನೇ ಕೇಸ್ ಅದು. ಅಕ್ಟೋಬರ್ 7, 2024ಕ್ಕೆ ಮತ್ತೆ ಅವರು ರಿಲೀಸ್ ಆಗ್ತಾರೆ. ಅಂದರೆ 4 ದಿವಸ ಅವ್ರು ಆಚೆ ಕಡೆ ಇರ್ತಾರೆ. ಆಮೇಲೆ ಒಟ್ಟು 322 ದಿವಸಗಳು. ಒಟ್ಟು ಜೈಲಿನಲ್ಲಿ ಸ್ವಾಮೀಜಿ ಕಳೆದ ಅವಧಿ ಎಷ್ಟು ಅಂತಂದರೆ 768 ದಿವಸಗಳು. ಅಂದರೆ ಸುಮಾರು 25 ತಿಂಗಳು ಮುರುಘಾ ಮಠದ ಸ್ವಾಮೀಜಿಗಳು ಜೈಲಿನಲ್ಲಿದ್ದರು. ಮೊದಲ ಜಾಮೀನಿನ ಅವಧಿ ಅಂದರೆ ಎಷ್ಟು ದಿವಸ ಅವ್ರು ಆಚೆ ಕಡೆ ಇದ್ದು ನೋಡೋಣಂತೆ. ಮೊದಲ ಜಾಮೀನಿನ ಅವಧಿ ನವೆಂಬರ್ 16, 2023ರಿಂದ ನವೆಂಬರ್ 20, 2023. ಅಂದರೆ ಕೇವಲ 4 ದಿವಸ ಮಾತ್ರ ಅವರು ಆಚೆ ಕಡೆ ಇರ್ತಾರೆ. ಎರಡನೇ ಜಾಮೀನಿನ ಅವಧಿ ಎಷ್ಟು? ಅಕ್ಟೋಬರ್ 7, 2024ರಿಂದ ನವೆಂಬರ್ 26, 2025, ಅಂದರೆ ಮೊನ್ನೆ ತನಕ ಅವರು ಖುಲಾಸೆ ಆಗೋ ತನಕ. ಮೊದಲ ಕೇಸ್ನಲ್ಲಿ ನಿರ್ದೋಷಿ ಅಂತ ಅವ್ರ ತೀರ್ಪು ಬಂದಿದೆ, ಮತ್ತು ಎರಡನೇ ಕೇಸು ಇನ್ನೂ ಟ್ರಯಲ್ ನಡೀತಾ ಇದೆ, ಅದು ತೀರ್ಪು ಬರೋದಕ್ಕೆ ಇನ್ನು ಬಾಕಿ ಇದೆ. ಅಂದರೆ ಒಟ್ಟು 415 ದಿವಸ ಮುರುಘಾ ಮಠದ ಸ್ವಾಮೀಜಿ ಆಚೆ ಕಡೆ ಇದ್ದರು. ಹೈಕೋರ್ಟ್ ಒಂದು ಷರತ್ತು ಹಾಕಿತ್ತು. ಏನದು? ಸ್ವಾಮೀಜಿ ಆಚೆ ಕಡೆ ಇರಬಹುದು, ಆದರೆ ಚಿತ್ರದುರ್ಗ ಜಿಲ್ಲೆಗೆ ಅವರು ಪ್ರವೇಶ ಮಾಡೋಗಿಲ್ಲ ಅನ್ನೋ ಒಂದು ನಿರ್ಬಂಧದ ಮೇಲೆ ಅವರಿಗೆ ಜಾಮೀನು ಕೊಟ್ಟಿತ್ತು. 419 ದಿವಸ ಸ್ವಾಮೀಜಿ ಆರೋಪಿಯಾಗಿದ್ದರೂ ಕೂಡ ಆಚೆ ಕಡೆ ಇದ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಫೋಕ್ಸೋದಂತಹ ಕೇಸ್ಗಳಲ್ಲಿ ಬೇಲ್ ಸಿಗ್ಬೋದು, ಇಂತಹ ದೊಡ್ಡ ಕೇಸ್ ಇದ್ದೂ ಕೂಡ ಆಚೆ ಇರ್ಬೋದು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಕಾನೂನಿನ ನಡೆನೇ ಇದೆಯಲ್ಲ, ಅದು ಬೇರೆ ಥರನೇ ಇರುತ್ತೆ. ಅದಕ್ಕೆ ಅದರದ್ದೇ ಆದ ಒಂದು ಸ್ಟೆಪ್ಗಳಿರ್ತವೆ. ಆ ನಡೆ ಮೂಲಕ ಚಿತ್ರದುರ್ಗಕ್ಕೆ ಹೋಗುವಂತಿಲ್ಲ ಅನ್ನೋ ಒಂದೇ ಒಂದು ಕಂಡೀಷನ್ ಹಾಕಿ ಆಚೆ ಕಡೆ ಇದ್ದು ಈ ಪ್ರಭಾವಿ ಸ್ವಾಮೀಜಿ. ಮಾಜಿ ಮುಖ್ಯಮಂತ್ರಿ BJPಯ ದೊಡ್ಡ ನಾಯಕರಾದ ಯಡಿಯೂರಪ್ಪನ ಮೇಲೆ ಕೂಡ ಫೋಕ್ಸೋ ಕೇಸ್ ದಾಖಲಾಗಿದೆ. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅವರು ಕೂಡ ಬೇಲ್ ಮೇಲೆ ಆಚೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಅಂದ್ಕೊಂಡಷ್ಟು ಸ್ಟ್ರಾಂಗ್ ಕೇಸ್ ಅಲ್ಲ ಈ ಫೋಕ್ಸೋ. ಉದಾಹರಣೆಗೆ ಅಂಕಿಅಂಶಗಳನ್ನು ನೋಡೋಣ. ಈ ಫೋಕ್ಸೋ ಕೇಸು ಮೂಲದಲ್ಲಿ ಎಷ್ಟು ವೀಕು, ಇನ್ನು ಬುದ್ಧಿಯೇ ಬಂದಿದೆ ಇರತಕ್ಕಂಥ ಎಳೆ ಹೆಣ್ಣು ಮಕ್ಕಳು ಎಷ್ಟು ಮಟ್ಟಿಗೆ ಕಾಪಾಡ್ತಿದೆ ಈ ಫೋಕ್ಸೋ ಕೇಸ್ ಅನ್ನೋದನ್ನು ಈ ಅಂಕಿಅಂಶ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. 5 ವರ್ಷಗಳ ಅಂಕಿಅಂಶ ತಗೊಳ್ಳಂತೆ. 2020ರಲ್ಲಿ 2165 ಕೇಸ್ಗಳು, ಫೋಕ್ಸೋ ಕೇಸ್ಗಳು ದಾಖಲಾಗುತ್ತೆ. 2021ರಲ್ಲಿ 2884 ಕೇಸ್ಗಳು ದಾಖಲಾಗುತ್ತೆ. 2022ರಲ್ಲಿ 3209 ಕೇಸ್ ದಾಖಲಾಗುತ್ತೆ. 2023ರಲ್ಲಿ 3898 ಕೇಸ್ಗಳು ದಾಖಲಾಗುತ್ತೆ. 2024ನೇ ಇಸ್ವಿಯಲ್ಲಿ 4019 ಕೇಸ್ಗಳು. ಒಟ್ಟು 5 ವರ್ಷಗಳಲ್ಲಿ 16175 ಫೋಕ್ಸೋ ಕೇಸ್ಗಳು ದಾಖಲಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ವರ್ಷದಿಂದ ವರ್ಷಕ್ಕೆ ನೀವು ಸಂಖ್ಯೆಯನ್ನು ಗಮನಿಸ್ತಲೇ ಹೋಗಿ ನೋಡಿ, ವರ್ಷದಿಂದ ವರ್ಷಕ್ಕೆ ಕೇಸ್ಗಳ ಸಂಖ್ಯೆ ಗಾಬರಿ ಉಡಿಸೋಷ್ಟು ಹೆಚ್ಚಾಗ್ತಾನೆ ಇದೆ. ಅಂದರೆ 2020ರಲ್ಲಿ 2165 ಕೇಸ್ಗಳಿದ್ದು 2024ರ ಹೊತ್ತಿಗೆ 4019 ಕೇಸ್ಗಳಾಗ್ತವೆ ಅಂತಂದರೆ ವಿಷಯದ ಗಂಭೀರತೆ ನಮಗೆ ಅರ್ಥ ಆಗುತ್ತೆ. ಆದರೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಶಿಕ್ಷೆ ಆಗುವ ಪ್ರಮಾಣ ಇದೆಯಲ್ಲ, ಅದು ಇಲ್ಲವೇ ಅನ್ನೋಷ್ಟು ಮಟ್ಟಿಗೆ ಕೆಳಗಿಳಿದು ಹೋಗಿದೆ. ಅಂದರೆ 16175 ಕೇಸ್ಗಳಲ್ಲಿ ಶಿಕ್ಷೆ ಆಗಿದ್ದು ಎಷ್ಟು ಜನಕ್ಕೆ ಅಂತ ನೋಡೋದಾದರೆ ಅಲ್ಲೇ ನಮಗೆ ಗಾಬರಿ ಶುರುವಾಗುತ್ತೆ. ಅಷ್ಟು ಸಾವಿರಾರು ಸಂಖ್ಯೆಯ ಕೇಸ್ಗಳಲ್ಲಿ ಅಪರಾಧಿ ಅಂತ ಸಾಬೀತಾಗಿದ್ದು ಎಷ್ಟು ಹೇಳಿ? 353
ಕೇವಲ 353 ಅಂತಂದರೆ ಒಟ್ಟು ದಾಖಲಾದ ಕೇಸ್ಗಳಲ್ಲಿ 1.75% ಅಷ್ಟೇ. ಅಂದರೆ 2024 ಇಸ್ವಿಗೆ ಬರೋ ಹೊತ್ತಿಗೆ ಫೋಕ್ಸೋ ಕೇಸ್ನಲ್ಲಿ ಫಿಟ್ ಆದವನಿಗೆ ಶಿಕ್ಷೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ನಿರಾಳ ಆಗೋಗಿದೆ ಈ ಅತ್ಯಾಚಾರಿಗಳಿಗೆ. ಈಗ ಅಂಥದ್ದೇ ಒಂದು ಕೇಸ್ ಅಂತಂದರೆ ಸಾಕ್ಷಿ ಉಲ್ಟಾ ಹೊಡೆದದ್ದು, ಒಂದೇ ವರ್ಷದಲ್ಲಿ ಮುಗಿಸ್ಬೇಕಾಗಿದ್ದ ಫೋಕ್ಸೋ ಕೇಸನ್ನು ಬಗೆಹರಿಸೋದಕ್ಕೆ 3 ವರ್ಷ ತಗೊಂಡಿದ್ದು, ಪ್ರಭಾವಿ ಸ್ವಾಮೀಜಿಗೆ 1 ವರ್ಷಕ್ಕೂ ಹೆಚ್ಚು ಸಮಯ ಬೇಲ್ ಮೇಲೆ ಆಚೆ ಬಿಟ್ಟಿದ್ದಕ್ಕೋ ಮತ್ತೊಂದಕ್ಕೋ ಫೋಕ್ಸೋ ಕೇಸ್ನಲ್ಲಿ ಆರೋಪಿ ಈಗ ನಿರ್ದೋಷಿ ಅಂತ ಸಾಬೀತಾಗೋಗಿದೆ. ಹೀಗಿರುವಾಗ ಏನೇನೂ ತಿಳಿಯದ ಎಳೆಯ ಹೆಣ್ಣು ಮಕ್ಕಳು, ಅಬಲೆಯರು ಯಾವ ಧೈರ್ಯದ ಮೇಲೆ ಕೇಸ್ ಹಾಕೋಕೆ ಮುಂದಾಗ್ತಾರೆ? ಇನ್ಮುಂದೆ ಕೇಸ್ ಹಾಕಿದ, ಅಷ್ಟೂ ಧೈರ್ಯ ಮಾಡಿದ ಹೆಣ್ಣು ಮಕ್ಕಳು ಮತ್ತು ಅವರ ಬೆಂಬಲಕ್ಕೆ ನಿಂತಿದ್ದವರಿಗೆ ಭದ್ರತೆಯ ವಿಚಾರ ಏನು? ಆಗಲೂ ಅನ್ಯಾಯ ಆಗೋಯಿತು, ಈಗಲೂ ಅನ್ಯಾಯನೇ. ಕೋರ್ಟ್ಗಳು ಇನ್ನೂ ಸೂಕ್ಷ್ಮವಾಗದೆ ಹೋದರೆ ಅಪರಾಧ ಈ ದೇಶದಲ್ಲಿ ಬೇರೆದೇ ಆದ ರೂಪ ತಗೊಳ್ಳೋದ್ರಲ್ಲಿ ಯಾವ ಅನುಮಾನಗಳು ಕೂಡ ಬೇಕಾಗಿಲ್ಲ. ಇದರ ನಡುವೆ ಈಗ ಪ್ರಕಟ ಆಗಿರೋ ನ್ಯಾಯದ ಕಣ್ಣಿಂದ ನೋಡೋದೇ ಆದರೆ, ಈಗೇನು ಹೇಳಿದಾರಲ್ಲ ಈಗ ಸ್ವಾಮಿ ನಿರ್ದೋಷಿ ಅಂತ, ಅದರ ಮುಖಾಂತರ ನೋಡೋದೇ ಆದರೆ ಅಂತಹ ಘನತೆ ಇದ್ದ ಮುರುಘಾ ಮಠದ ಸ್ವಾಮೀಜಿಯವರಿಗೆ ಅನ್ಯಾಯ ಆಗಲಿಲ್ವಾ? ಒಂದು ವೇಳೆ ಅವರು ನಿರಪರಾಧಿನೇ ಆಗಿದ್ದರೆ ಇಷ್ಟು ವರ್ಷ ಅವರಿಗೆ ಗಂಟಿದ ಆರೋಪದಿಂದ ಆದ ಮಾನ ನಷ್ಟ ಇದೆಯಲ್ಲ, ಅದಕ್ಕೆ ತುಂಬಕ್ಕೆ ಸಾಧ್ಯನಾ? ಕೋರ್ಟಿನಲ್ಲಿ ಗೆದ್ದ ಮಾತ್ರಕ್ಕೆ ನ್ಯಾಯವನ್ನೇ ಗೆದ್ದು ಅನ್ಕೋಬೇಕಾಗಿರ್ತಕ್ಕಂಥ ಈ ಕಾಲದಲ್ಲಿ ಈ ಪ್ರಕಾರ ಕೂಡ ಯೋಚನೆ ಮಾಡ್ತಾರೋ ಇದ್ದಾರೆ. ನಿಜಕ್ಕೂ ಸ್ವಾಮೀಜಿ ನಿರಪರಾಧಿಯ? ಕೋರ್ಟ್ ಹೇಳಿದ ಮೇಲೆ ನಿರಪರಾಧಿನೇ ಬಿಡಿ, ಇನ್ನೊಂದು ಕೇಸ್ ಬಾಕಿ ಇದೆ, ಅದರಲ್ಲೂ ಕೂಡ ಸಾಕ್ಷಿ ಕೊರತೆಯಿಂದಾಗಿ ಆಚೆ ಬಂದೇ ಬರ್ತಾರೆ. ಹಾಗಾದರೆ ನಿಜಕ್ಕೂ ಮುರುಘಾ ಮಠದ ಸ್ವಾಮೀಜಿಯವರ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿತ್ತ? ಅವರ ಪ್ರಭಾವವನ್ನು ಸಹಿಸದೇ ಇರತಕ್ಕಂಥ ಜನ ಅವರ ವಿರುದ್ಧ ಕೇಸ್ ಹಾಕ್ಸಿದ್ರ? ಅಥವಾ ಸಾಕ್ಷಿ ಕೊರತೆ ಎಂಬ ಕಾರಣಕ್ಕಾಗಿ ಅತ್ಯಾಚಾರಕ್ಕೊಳಗಾದ ಹೆಣ್ಣುಮಕ್ಕಳಿಗೆ ಆದ ಅನ್ಯಾಯ ನಿಜಕ್ಕೂ ಅನ್ಯಾಯವಾಗಿ ಉಳಿದೋಯ್ತಾ? ಇದಕ್ಕೆಲ್ಲ ಕಾನೂನಿನ ಮುಖಾಂತರವಲ್ಲದೆ ಮತ್ಯಾವುದರಲ್ಲಿ ಉತ್ತರ ಹುಡುಕೋದು? ತಡವಾಗಿ ಆದರೂ ಕೂಡ ಈ ನೆಪದಲ್ಲಾದರೂ ಕೂಡ ಸಂವಿಧಾನದ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಧನ್ಯವಾದಗಳು.